ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಲಂಚ್ ಬಾಕ್ಸ್ ರೆಸಿಪಿ ಅಥವಾ ದಿಢೀರ್ ಅಂತ ಮಾಡೋ ಬ್ರೇಕ್ಫಾಸ್ಟು ಬದನೆಕಾಯಿ ದಮ್ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಇದು ಉದ್ದನೆ ಬದನೆಕಾಯಿ ಬ್ರಿಂಜಾಲ್. ಸೊ ಈಗ ನಾನಿಲ್ಲಿ ಒಂದು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ, ಹಸಿರು ಬದನೆಕಾಯಿನ. ಇದನ್ನು ನಾವು ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು. ವಾಂಗಿಬಾತಿಗೆ ಎಲ್ಲರೂ ಗೊತ್ತಿರುತ್ತೆ ಈ ಥರನೇ ಕಟ್ ಮಾಡ್ಕೊಳ್ತೀರಾ ಅಂತ. ಯೂಶ್ವಲಿ ನಾವು ಅನ್ನ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ಕಲಿಸ್ಕೊಳ್ಳೋ ಅಂಥ ವಾಂಗಿಬಾತ್ ಗೊತ್ತಿರುತ್ತೆ. ಇದು ದಮ್ ವಾಂಗಿಬಾತ್ ಅಂತ. ಇದನ್ನು ಒಂದೇ ಸತಿ ಪ್ರೆಷರ್ ಕುಕ್ಕರಲ್ಲಿ ದಮ್ ಮಾಡಿ ಮಾಡೋಂಥ ವಾಂಗಿಬಾತು. ಬೇಗನೂ ಆಗುತ್ತೆ, ತುಂಬ ಈಸಿನೂ ಕೂಡ. ಈ ಥರ ನಾನೊಂದು 1/4 kg ಬದನೆಕಾಯಿನ ಕಟ್ ಮಾಡ್ಕೊಂಡು ಉದ್ದುದ್ದಕ್ಕೆ, ಅಂದರೆ ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳ್ಳಗೂ ಕಟ್ ಮಾಡಬಾರ್ದು. ಪ್ರೆಷರ್ ಕುಕ್ಕರಲ್ಲಿ ಹಾಕೋದ್ರಿಂದ ಇಷ್ಟು ದಪ್ಪ ಇದ್ದರೆ ಸಾಕು. ಚೆನ್ನಾಗಿ ಉಪ್ಪಿನ ನೀರಲ್ಲಿ ತೊಳ್ಕೊಬೇಕು. ನಾನು ಫಸ್ಟು ಉಪ್ಪು ಹಾಕಿ ನೀರಿಗೆ ರೆಡಿ ಮಾಡ್ಕೊಂಡಿದ್ದೆ, ಅದರೊಳಗೆ ತೊಳ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು 1 ಲೋಟ ಅಕ್ಕಿಗೆ ಮಾಡ್ತಾ ಇರೋದು. ಸೊ ಈಗ 4 ಟೇಬಲ್ ಸ್ಪೂನ್ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಖಾರಕ್ಕೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀವಿ. ಇಲ್ಲಿ ಫಸ್ಟು ನಾನು ಗರಂ ಮಸಾಲ ಎಲ್ಲ ಗೊತ್ತಲ್ಲ, ತೇಜ್ಪತ್ತ ಮತ್ತು ಕಾರ್ಡಮಮ್ಮು, ಕಾಳು ಮೆಣಸು ಇದೆಲ್ಲ ಹಾಕ್ಕೋಬೇಕು. ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೇಕು, ಸ್ಪೈಸಸ್ ಅದು. ಸೊ 1 ಗೆಡ್ಡೆ ಈರುಳ್ಳಿ ಮತ್ತು 2 ಬ್ಯಾಡಿಗೆ ಮೆಣಸು, ಸುಮ್ಮನೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಜೊತೆ ನಾನಿಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ದಪ್ಪ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಕ್ಯಾಪ್ಸಿಕಮ್ಮು ಚೆನ್ನಾಗಿರುತ್ತೆ ಅಂತ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಇದಿಷ್ಟನ್ನು ಹಾಕಿ ಕೈ ಆಡಬೇಕು. ಈ ಥರ ಕೈ ಆಡಿದ್ಮೇಲೆ ನಾನು ಒಂದು ಇಡಿಯಷ್ಟು ಗೋಡಂಬಿ, ದಪ್ಪ ಗೋಡಂಬಿನ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು. ಇಲ್ಲಿ ನಾನು ಫ್ರೋಝನ್ ಪೀಸ್ನ ತೊಳೆದ್ಬಿಟ್ಟು ಹಾಕಿದ್ದೀನಿ, ಅದು ಒಂದು ಇಡಿಯಷ್ಟು ಹಾಕ್ಕೊಳ್ಳೋಣ. ಸೊ ಈಗ ಕ್ಯಾಪ್ಸಿಕಮ್, ಈರುಳ್ಳಿ, 1 ಗೆಡ್ಡೆ ಈರುಳ್ಳಿ, 1 ಕ್ಯಾಪ್ಸಿಕಮ್ಮು ಮತ್ತು ಈ ಥರ ಬಟಾಣಿ ಮತ್ತು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡಬೇಕು. ಕ್ಯಾಪ್ಸಿಕಮ್ ದಪ್ಪ ಹೆಚ್ಚಿರ್ತೀವಲ್ಲ, ಸೊ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಅದಾದಮೇಲೆ ಬದನೆಕಾಯಿ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ಗಿಂತ ಬದನೆಕಾಯಿ ಸಾಫ್ಟ್ ವೆಜಿಟೇಬಲ್ಲು, ಸೊ ಅದಾದಮೇಲೆ ಹಾಕ್ಕೋಬೇಕು. ಸ್ವಲ್ಪ 1-2 ಸತಿ ಸ್ಟರ್ ಮಾಡಬೇಕು. ಈ ಥರ ಸ್ಟರ್ ಆದಮೇಲೆ ನಾವೇನು ವಾಂಗಿಬಾತ್ ಪೌಡರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಮನೇಲಿ ಮಾಡೋ ವಾಂಗಿಬಾತ್ ಪೌಡರು, ಅದನ್ನು ಹಾಕ್ಕೋಬೇಕು. ಇಲ್ಲಾಂದರೆ ನೀವು ಹೊರಗಡೆ ತಂದು ಇಟ್ಕೊಂಡಿರೋ ಅಂಥ ವಾಂಗಿಬಾತ್ ಪೌಡರ್ನ ಇದರೊಳಗೆ ಹಾಕ್ಕೋಬೋದು. ಈಗ ನಾನು ಒಂದೇ ಒಂದು ಟೊಮೆಟೊನ ಹೆಚ್ಚಾಕಿದ್ದೀನಿ. ಒಂದೇ ಒಂದು ಟೊಮೆಟೊ ಸಾಕು. ಹುಳಿಗೆ ನಾವು ಇಲ್ಲಿ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀವಿ, ಹಾಗಾಗಿ 1 ಟೊಮೆಟೊ ಸಾಕು. ಇಲ್ಲಿ ನಾನು 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಕ್ಯಾಪ್ಸಿಕಮ್ಮು ಮತ್ತು 1 ಟೊಮೆಟೊನ ಹಾಕಿದ್ದೀನಿ. ಈಗ ಈ ಥರ ಸ್ಟರ್ ಮಾಡ್ತಾ ಇರಬೇಕು, ಒಗ್ಗರಣೆ ಚೆನ್ನಾಗಿ ಆಗುತ್ತೆ. ಈಗ ನಾನು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್, ಮನೆಯಲ್ಲೇ ಮಾಡಿದ ವಾಂಗಿಬಾತ್ ಪೌಡರು, ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ. ನಾನಿಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್, ಕಲರು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು. ಇದು ನಾನು 1 ಲೋಟ ಅಕ್ಕಿಗೆ ಮಾಡ್ತಾ ಇರೋದಿದ್ದು. 1 ಪಾಟ್ ಮೀಲ್ ಇದು. ಇಬ್ಬರಿಂದ 3 ಜನಕ್ಕೆ ಆಗ್ಬೋದು ಬೇಕಂದರೆ. ಇದು ಅಷ್ಟು ಕ್ವಾಂಟಿಟಿಗೆ ಆಗೋ ಅಷ್ಟಿದು. ಸೊ ಈಗ ನಾನು 1 ಲೋಟ ಅಕ್ಕಿನ, ಸೋನಾ ಮಸೂರಿ ಅಕ್ಕಿನೇ ಇದು, ಅದನ್ನು ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕಿದ್ವಿ. ಈಗ ಮತ್ತೆ ಒಂದು ಸತಿ ಎಲ್ಲ ಕೈ ಆಡೋಣ. ಈ ಮೀಡಿಯಮ್ ಫ್ಲೇಮು ಇಲ್ಲ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು, ಕೈ ಆಡ್ತಾ ಇರಬೇಕು. ಬೇಗನೂ ಆಗೋಗುತ್ತೆ, ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು. ಇಲ್ಲ ರಾತ್ರಿ ಹೊತ್ತು ಅಥವಾ ಮಧ್ಯಾಹ್ನ ಎಮರ್ಜೆನ್ಸಿಲಿ ಬೇಕಾಗುತ್ತೆ, ಏನೋ ಅವತ್ತು ಅಡುಗೆ ಮಾಡಿರಲಿಲ್ಲ ಅಂದರೆ ಈ ಥರ ಬದನೆಕಾಯಿ ಮನೇಲಿ ಇತ್ತು ಅಂದರೆ ಈ ಥರ ಮಾಡ್ಕೋಬೋದು. ಮತ್ತು ಇದು ದಮ್ ಬಿರಿಯಾನಿ ದಮ್ ವಾಂಗಿಬಾತು ರೆಗ್ಯುಲರ್ ವಾಂಗಿಬಾತ್ಗಿಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಖಡಕ್ಕಾಗಿರುತ್ತೆ, ಒಂದು ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ ಇದರಲ್ಲಿ. ನಾನು ಹುಣಸೆ ಹುಳಿನೂ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ, ಹುಳಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ ಫ್ಲೇವರು ಅದರದ್ದೇ ಆದ ಒಂದು ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಲಂಚ್ ಬಾಕ್ಸಿಗಾದರೂ ಸರಿ, ಅಥವಾ ಎಲ್ಲಾರ ಹೋಗಬೇಕಾದ್ರೆ, ಟ್ರಿಪ್ ಹೋಗ್ತೀರಾ ಅಥವಾ ಪಿಕ್ನಿಕ್ ಎಲ್ಲಾರ ತೊಗೊಂಡೋಗ್ಬೇಕು ಅಂದ್ರೂ ಕೂಡ ಇದನ್ನು ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪನ್ನ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಮತ್ತು ಸ್ವಲ್ಪ ಫ್ಲೇವರ್ಗೆ ಅಂತ ತುಪ್ಪ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹಾಕಿ ಇದು ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ಎಲ್ಲ ಹೆಚ್ಕೊಂಡು ರೆಡಿ ಇಟ್ಕೊಂಡಿದ್ರೆ 15 ಮಿನಿಟ್ಸ್ ಒಳಗೆ ಆಗುತ್ತೆ. ನಾನೀಗ ವಿಷಲ್ ಬರ್ಸ್ತಾ ಇದ್ದೀನಿ. ಇದು 3 ವಿಷಲಂತೂ ಬರಬೇಕು. ಸೊ 3 ವಿಷಲ್ ಬರೆಸಿ ಆಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕು.
ಆಮೇಲೆ ವೆಯ್ಟ್ ತೆಗೆದ್ಮೇಲೆ ಅದನ್ನು ಒಂದು ಸತಿ ಕೈ ಆಡಬೇಕು. ಇದು ದಮ್ ವಾಂಗಿಬಾತ್. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಮತ್ತು ಬೇಗ ಆಗೋವಂಥದ್ದು ಇದು. ಎಲ್ಲ ಬದನೆಕಾಯಿ ಎಲ್ಲ ರೆಡಿ ಇದ್ದರೆ, ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ರೆಡಿ ಇದ್ದರೆ ಮಾಡ್ಬೋದು. ನೋಡಿ ಈ ಥರ ಕಲರ್ಫುಲ್ಲಾಗಿ ಎಷ್ಟು ಇವಾಗ ಸ್ವಲ್ಪ ಈ ಥರ ಸಾಫ್ಟಾಗಿದೆ. ಇನ್ನೂ ಉದ್ರಾಗಿ ಬೇಕಾದ್ರೆ ಮಾಡ್ಕೋಬೇಕಂದ್ರೆ ನೀರನ್ನ ಕಮ್ಮಿ ಹಾಕೋಬೋದು. ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ಇದು ಆರಿದ ಮೇಲೆ ಸ್ವಲ್ಪ ಇನ್ನೂ ಲೈಟಾಗಿ ಆಗುತ್ತದು. ಸೊ ಈಗ ನಾವು ಅದನ್ನು ಸರ್ವ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಮೊಸರು ರಾಯ್ತ ಮತ್ತು ಕಾಯಿ ಚಟ್ನಿ ಜೊತೆ ತಿನ್ಬೋದು. 2ರಲ್ಲಿ ಒಂದಾರ ಮಾಡ್ಕೋಬೋದು, ಇಲ್ಲ 2 ಇಷ್ಟಪಡೋರು ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಉಪ್ಪು, ಹುಳಿ, ಸಿಹಿ ಖಾರ, ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ತುಂಬ ಕಡಿಮೆ ಸಮಯದಲ್ಲೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.